ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ನೀವು ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ದೋಸೆಕಾಯಿ ಅಥವಾ ಸೌತೆಕಾಯಿಯಿಂದ ಚಟ್ನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ರಾಗಿ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋವನ್ನು ನೀವು ಕೊನೆಯ ತನಕ ನೋಡಿ ಸ್ನೇಹಿತರೆ. ಈ ದೋಸೆಕಾಯಿಗೆ ನಾವು ಸಿಪ್ಪೆಯನ್ನು ತೆಗೆದು ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ಇದನ್ನು ನಾವು ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ಬೀಜವನ್ನು ತೆಗೆದುಬಿಟ್ಟು ದೋಸೆಕಾಯಿ ಚಟ್ನಿ ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು ಸ್ನೇಹಿತರೆ: ಟೊಮೊಟೊ, ಹಸಿಮೆಣಸಿನ್ಕಾಯಿ, ಚಿಕ್ಕ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ನಾವು ಕಟ್ ಮಾಡ್ಕೊಂಡಿರುವ ಸೌತೆಕಾಯಿ ಅಥವಾ ದೋಸೆಕಾಯಿ. ಇನ್ನು ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಜೀರಿಗೆ, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಇಷ್ಟು ಸ್ನೇಹಿತರೆ ಬೇಕು ಚಟ್ನಿ ಮಾಡೋಕ್ಕೆ. ಮೊದಲಿಗೆ ನಾವು ಸ್ಟವ್ ಮೇಲೆ ಬಾಣಲೆಯನ್ನಿಟ್ಟು ಜೀರಿಗೆಯನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ. ಸ್ಟವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಜೀರಿಗೆಯನ್ನು ಬೇಯಿಸ್ಕೋಬೇಕು. ಸ್ಮೆಲ್ ಬಂದರೆ ಸಾಕು ಸ್ನೇಹಿತರೆ. ಬೇಯಿಸ್ಕೊಂಡಿರೋದಾಗಿದೆ. ನಂತರ ನಾವು ತಗೊಂಡಿರುವ ಹಸಿಮೆಣಸಿನ್ಕಾಯನ್ನು ಈ ಥರ ಮುರಿದು ಹಾಕ್ಕೊಂಡ್ರೆ ಬೇಯಿಸ್ಕೊಳ್ಳುವಾಗ ಸಿಡಿಯಲ್ಲ ಸ್ನೇಹಿತರೆ. ಹಸಿಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂತ ನಾವು ಬೇಯಿಸ್ಕೋಬೇಕು. ಇವು ಖಾರ ಕಡಿಮೆ ಇದೆ ಸ್ನೇಹಿತರೆ, ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಒಂದು ಸಲ ಮಾಡಿ. ಹಸಿಮೆಣಸಿನ್ಕಾಯಿ ಜೊತೆಗೆ ನಾವು ತಗೊಂಡಿರುವ ಬೆಳ್ಳುಳ್ಳಿನ ಹಾಕ್ಕೊಂಡು ಬೇಯಿಸ್ಕೋಬೇಕು. ಇವಾಗ ನಾವು ಕಟ್ ಮಾಡ್ಕೊಂಡಿರುವ ಟೊಮೊಟೊನ್ನು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ಬೇಯಿಸ್ಕೊಳ್ಳೋಕ್ಕೆ. ನೀವು ಬೇಕಾದರೆ ಟೊಮೊಟೊನ್ನು ಪ್ರತ್ಯೇಕವಾಗಿ ಬೇಯಿಸ್ಕೋಬಹುದು. ನಾನು ಇಲ್ಲಿ ಒಟ್ಟಿಗೆ ಬೇಯಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಎಲ್ಲವನ್ನು ನಾವು ತಗೊಂಡಿರುವ ಚಿಕ್ಕ ಈರುಳ್ಳಿನ ಸ್ವಲ್ಪ ಸೇರಿಸ್ಕೋಬೇಕು ಬಾಣಲಿಗೆ. ನಂತರ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇವನ್ನು ಸ್ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಸ್ನೇಹಿತರೆ. ಚೆನ್ನಾಗಿ ಈ ಥರ ಸೀದೋಗಬಾರ್ದು. ಇನ್ನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಹಾಗೆ 2 ನಿಮಿಷ ಬಿಡಿ ಸ್ನೇಹಿತರೆ. ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಿ. ತಣ್ಣಗಾಗಿದೆ ಸ್ನೇಹಿತರೆ. ಇವಾಗ ನಾನು ಚಿಕ್ಕದೊಂದು ಒರಳು ಕಲ್ಲು ತಗೊಂಡು ಅದಕ್ಕೆ ಜೀರಿಗೆ, ಉಪ್ಪು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇವನ್ನು ಚೆನ್ನಾಗಿ ಪುಡಿ ಆಗೋ ತನಕ ನಾವು ಕುಟ್ಕೋಬೇಕು. ಮಿಕ್ಸಿಗೆ ಹಾಕಿದರೆ ಚಟ್ನಿ ಚೆನ್ನಾಗಿರಲ್ಲ ಸ್ನೇಹಿತರೆ, ಅದಕ್ಕೆ ನಾನು ಒರಳು ಕಲ್ಲಿನಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ನಾವು ಬೇಯಿಸ್ಕೊಂಡಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹುಣಸೆ ಹಣ್ಣು ಸೇರಿಸ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು ಸ್ನೇಹಿತರೆ. ಟೊಮೊಟೊನು ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ಸ್ವಲ್ಪ ನುಣ್ಣಗೆ ಆಗೋ ತನಕ ನಾವು ಕುಟ್ಕೋಬೇಕು ಸ್ನೇಹಿತರೆ. ಈ ಥರ ಒರಳು ಕಲ್ಲಿನಲ್ಲಿ ಮಾಡಿದ್ರೆ ಚಟ್ನಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಈ ಥರ ಕುಟ್ಕೊಂಡಿರೋದು ಹಾಗೆ ನಾವು ಬೇಯಿಸ್ಕೊಂಡಿರುವಂತಹ ಟೊಮೊಟೊನ್ನು ಸೇರಿಸ್ಕೊಂಡು ಅದೇ ಥರ ನುಣ್ಣಗೆ ಕುಟ್ಕೋಬೇಕು ಸ್ನೇಹಿತರೆ. ನಮ್ಮ ಮನೆಯಲ್ಲಿ ದೊಡ್ಡ ಒರಳು ಕಲ್ಲಿಲ್ಲ ಸ್ನೇಹಿತರೆ, ಅದಕ್ಕಾಗಿ ನಾನು ಚಿಕ್ಕ ಒರಳು ಕಲ್ಲಿನಲ್ಲೇ ಮಾಡ್ತಾಯಿದ್ದೀನಿ. ಈ ಥರ ಕುಟ್ಕೊಂಡಿರೋದಾಗಿದೆ ಸ್ನೇಹಿತರೆ. ಇನ್ನು ಕೊನೆಯದಾಗಿ ನಾವು ಕಟ್ ಮಾಡ್ಕೊಂಡಿರುವಂತಹ ದೋಸೆಕಾಯಿ ಚೂರನ್ನು ಚಟ್ನಿಗೆ ಸೇರಿಸ್ಕೊಂಡು ಕುಟ್ಕೋಬೇಕು ಸ್ನೇಹಿತರೆ. ಕುಟ್ಕೊಂಡಿರೋದಾಗಿದೆ ಸ್ನೇಹಿತರೆ. ನಾನು ತೆಗೆದು ಒಂದು ಚಿಕ್ಕ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಕುಟ್ಕೊಂಡಿರೋದಾಗಿದೆ. ಇನ್ನು ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೋಬೇಕು. ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ, 2 ಒಣಮೆಣಸಿನ್ಕಾಯಿ ಮುರಿದು ಸೇರಿಸ್ಕೊಂಡಿದ್ದೀನಿ. ನಂತರ ಚಿಕ್ಕ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಚಿಕ್ಕ ಈರುಳ್ಳಿ ಹಾಕೋದ್ರಿಂದ ಚಟ್ನಿ
ಇನ್ನಷ್ಟು ರುಚಿಯಾಗುತ್ತೆ ಸ್ನೇಹಿತರೆ ಚಿಕ್ಕ ಈರುಳ್ಳಿಯನ್ನು ಹಾಕೋದ್ರಿಂದ. ಇವಾಗ ಕರಿಬೇವನ್ನು ಸೇರಿಸ್ಕೊಂಡು ಒಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ. ಒಗ್ಗರಣೆ ಕೆಂಪಗೆ ಆಗೋ ತನಕ ಬಿಡಿ ಸ್ನೇಹಿತರೆ. ಕೆಂಪಗೆ ಆಗಿದೆ ಸ್ನೇಹಿತರೆ. ನಾವು ಮಾಡಿಕೊಂಡಿರುವಂತಹ ದೋಸೆಕಾಯಿ ಚಟ್ನಿಯನ್ನು ಒಗ್ಗರಣೆಗೆ ಸೇರಿಸ್ಕೋಬೇಕು. 2 ನಿಮಿಷ ಹಾಗೆ ಬಿಡಿ ಸ್ನೇಹಿತರೆ. ಒಗ್ಗರಣೆಯಲ್ಲೇ ಚಟ್ನಿ ಬೇಯಬೇಕು. ಸ್ಟವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಳವನ್ನು ಮುಚ್ಚಿ 2 ನಿಮಿಷ ಬಿಡಿ ಸ್ನೇಹಿತರೆ. ಆಗಿದೆ ಸ್ನೇಹಿತರೆ 2 ನಿಮಿಷ. ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ. ನಾನು ಒಂದು ಚಿಕ್ಕ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಚಟ್ನಿಯನ್ನು. ನೀವು ಸಹ ತಪ್ಪದೆ ಮಾಡಿ ತಿನ್ನಿ ಸ್ನೇಹಿತರೆ. ಯಾವ ಥರ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ. ಈ ಚಟ್ನಿ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಆದಷ್ಟು ನಾನು ನಿಮಗೆ ಉತ್ತರ ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ. ಯಾರು ಹೊಸದಾಗಿ ಅಡುಗೆ ಮಾಡೋದನ್ನು ಕಲಿತಾ ಇದ್ದೀರಾ ಸ್ನೇಹಿತರೆ, ಅಂಥವ್ರಿಗೆ ನನ್ನ ವಿಡಿಯೋಗಳು ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ. ತುಂಬ ಸಿಂಪಲ್ಲಾಗಿ ಹೇಳ್ತೀನಿ ಮತ್ತು ನಾನು ಮಾಡುವಂತಹ ರೆಸಿಪಿನೂ ಸಹ ಸರಳವಾಗಿರುತ್ತೆ ಸ್ನೇಹಿತರೆ. ತಪ್ಪದೆ ನೀವು ನಮ್ಮ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.